ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಗರುಡ ಪುರಾಣದ ಬಗ್ಗೆ ಮಾತಾಡೋಣ. ಇದೊಂದು ತುಂಬಾನೇ ಹಳೆಯ ಗ್ರಂಥ. ಆದರೆ ಇದರಲ್ಲಿರೋ ತತ್ವಗಳು ಜೀವನದ ದೊಡ್ಡ ದೊಡ್ಡ ಪ್ರಶ್ನೆಗಳಿಗೆ ಇವತ್ತಿಗೂ ಉತ್ತರ ಕೊಡುತ್ತೆ. ಬನ್ನಿ ಅದರ ಆಳಕ್ಕೆ ಇಳಿದು ನೋಡೋಣ. ನೋಡಿ, ನಾವು ಯಾಕೆ ಕಷ್ಟಪಡ್ತೀವಿ? ಈ ಜೀವನದ ಆಚೆ ಏನಿದೆ ಅಲ್ವಾ? ಇದು ಪ್ರತಿಯೊಬ್ಬರಿಗೂ ಬರುವ ಪ್ರಶ್ನೆ. ಯುಗಯುಗಗಳಿಂದಲೂ ಮನುಷ್ಯ ಇದನ್ನೇ ಕೇಳ್ತಿದ್ದಾನೆ. ಗರುಡ ಪುರಾಣ ಇದಕ್ಕೊಂದು ತುಂಬಾನೇ ಆಳವಾದ ಉತ್ತರ ಕೊಡುತ್ತೆ. ಏನದು ಅಂತ ತಿಳ್ಕೊಳ್ಳೋಣ ಬನ್ನಿ. ಸರಿ, ಹಾಗಾದ್ರೆ ಮೊದಲು ಈ ಗ್ರಂಥ ಅಂದ್ರೆ ಏನು, ಯಾಕಿದನ್ನೊಂದು ಜೀವನದ ಮಾರ್ಗದರ್ಶಿ ಅಂತ ಕರೀತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಗರುಡ ಪುರಾಣ ಅಂದ್ರೆ ಇದು ಸಾಕ್ಷಾತ್ ಮಹಾವಿಷ್ಣು ಮತ್ತು ಅವರ ವಾಹನವಾದ ಗರುಡನ ನಡುವೆ ನಡೆಯೋ ಒಂದು ಸಂಭಾಷಣೆ. ಹಾಗಾಗಿ ಇದು ಬರೀ ಪೂಜೆ ಪುನಸ್ಕಾರನ ಬಗ್ಗೆ ಮಾತ್ರ ಹೇಳಲ್ಲ. ಬದಲಾಗಿ ಕರ್ಮ ಅಂದ್ರೆ ಏನು, ಸಾವಿನ ನಂತರ ಏನಾಗುತ್ತೆ, ಮತ್ತೆ ಮೋಕ್ಷಕ್ಕೆ ದಾರಿ ಯಾವುದು, ಈ ತರಹದ ತುಂಬಾನೇ ಆಳವಾದ ವಿಷಯಗಳನ್ನ ಚರ್ಚೆ ಮಾಡುತ್ತೆ. ಯಾವುದೇ ರೋಗಕ್ಕೆ ಔಷಧಿ ಕೊಡೋಕು ಮುಂಚೆ ಡಾಕ್ಟರ್ ರೋಗದ ಮೂಲ ಕಂಡಿಡಿತಾರಲ್ವಾ, ಹಾಗೇನೆ ಗರುಡ ಪುರಾಣ ಕೂಡ ಪರಿಹಾರ ಹೇಳೋಕು ಮುಂಚೆ ನಮ್ಮ ಜೀವನದ ಮೂಲ ಸಮಸ್ಯೆ ಅಂದ್ರೆ ಈ ದುಃಖದ ಬಗ್ಗೆನೇ ಮೊದಲು ಮಾತಾಡುತ್ತೆ. ಏನಿದು ದುಃಖದ ಚಕ್ರ? ನೋಡಿ, ನಮ್ಗೆ ಇವತ್ತು ಬರೋ ಸುಖ ಆಗಿರ್ಲಿ ದುಃಖ ಆಗಿರ್ಲಿ, ಇದ್ಯಾವುದು ಆಕಸ್ಮಿಕವಾಗಿ ಆಗೋದಲ್ಲ ಅಂತ ಹೇಳುತ್ತೆ ಈ ಪುರಾಣ. ಇದೆಲ್ಲವೂ ನಮ್ಮ ಹಿಂದಿನ ಜನ್ಮದ ಕರ್ಮಗಳ ಫಲ. ಅಂದ್ರೆ ನಾವು ಇವತ್ತು ಅನುಭವಿಸ್ತಿರೋ ಪ್ರತಿಯೊಂದಕ್ಕೂ ಒಂದು ಕಾರಣವಿದೆ, ಅದು ನಮ್ಮ ಹಿಂದಿನ ಕರ್ಮ. ಹಾಗಾದ್ರೆ ಈ ಕರ್ಮ ಯಾವ ರೀತಿ ನಮ್ಮ ಜೀವನದಲ್ಲಿ ಕಾಣಿಸ್ಕೊಳ್ಳುತ್ತೆ ನೋಡಿ. ಕೆಲವೊಮ್ಮೆ ಲೌಕಿಕ ಕಷ್ಟಗಳ ರೂಪದಲ್ಲಿ, ಕೆಲವೊಮ್ಮೆ ಆರೋಗ್ಯ ಕೆಟ್ಟು ರೋಗರುಜಿನಗಳ ರೂಪದಲ್ಲಿ, ಇನ್ನೂ ಕೆಲವೊಮ್ಮೆ ಸಾವಿನ ಭಯವಾಗಿ, ಕೊನೆಗೆ ನರಕದ ಭಯವಾಗಿಯೂ ಇದು ಕಾಡುತ್ತೆ. ಈ ಎಲ್ಲ ದುಃಖಗಳಿಗೂ ಮೂಲ ಒಂದೇ, ನಮ್ಮ ಹಿಂದಿನ ಕರ್ಮ. ಪುರಾಣದಲ್ಲಿ ಒಂದು ಮಾತು ಸ್ಪಷ್ಟವಾಗಿ ಹೇಳಲಾಗಿದೆ: ಈ ಜನ್ಮದಲ್ಲಿನ ಅನಾರೋಗ್ಯವು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳ ಫಲವಾಗಿದೆ. ಅಂದ್ರೆ ನೋಡಿ, ನಮ್ಮ ಇಂದಿನ ಆರೋಗ್ಯಕ್ಕೂ ನಮ್ಮ ಹಿಂದಿನ ಕರ್ಮಕ್ಕೂ ನೇರವಾದ ಸಂಬಂಧ ಇದೆ ಅಂತ ಅರ್ಥ. ಒಂದು ಯೋಚನೆ ಮಾಡಿ, ಜೀವನದ ಕೊನೆಗಾಲದಲ್ಲಿ ನಮ್ಮ ಇಂದ್ರಿಯಗಳೆಲ್ಲ ಕೈಕೊಟ್ಟಾಗ, ಸುತ್ತ ಯಾರೂ ಇಲ್ದಿದ್ದಾಗ, ಜೊತೆಗೆ ಸಾವಿನ ಭಯ ಕಾಡ್ದಾಗ ಮನುಷ್ಯ ಎಷ್ಟು ಅಸಹಾಯಕನಾಗಿರ್ತಾನೆ ಅಲ್ವಾ? ಗರುಡ ಪುರಾಣ ಈ ಸ್ಥಿತಿಯನ್ನ ಕಣ್ಣಿಗೆ ಕಟ್ಟಿದ ಹಾಗೆ ವಿವರಿಸುತ್ತೆ. ಯಾಕೆಂದ್ರೆ ಈ ಅಸಹಾಯಕತೆಯಿಂದ ಹೊರಬರೋ ದಾರಿಯನ್ನ ತೋರ್ಸಕ್ಕೆ. ಸರಿ, ಸಮಸ್ಯೆನಂತೂ ನೋಡಿದ್ವಿ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಈ ದುಃಖದ ಚಕ್ರದಿಂದ ಹೊರಬರೋದು ಹೇಗೆ? ಅದಕ್ಕೂ ಗರುಡ ಪುರಾಣ ಒಂದು ದಾರಿಯನ್ನ ತೋರಿಸುತ್ತೆ. ಅದೇ ಭಕ್ತಿಯ ಮಾರ್ಗ. ನೋಡಿ, ಮೋಕ್ಷಕ್ಕೆ ಬೇರೆ ಬೇರೆ ದಾರಿಗಳಿವೆ. ಜ್ಞಾನ ಮಾರ್ಗ, ತಪಸ್ಸಿನ ಮಾರ್ಗ ಇವೆಲ್ಲ ಇದೆ. ಆದ್ರೆ ಅವು ತುಂಬಾನೇ ಕಷ್ಟ, ಸಂಕೀರ್ಣ, ಎಲ್ಲರಿಗೂ ಅದನ್ನ ಪಾಲಿಸಕ್ಕಾಗಲ್ಲ. ಆದ್ರೆ ಭಕ್ತಿ ಮಾರ್ಗ ಇದೆಯಲ್ಲ, ಇದು ಎಲ್ಲರಿಗಿಂತ ಸರಳ, ಆದ್ರೆ ಅಷ್ಟೇ ಶಕ್ತಿಯುತ. ಇದಕ್ಕೆ ಯಾವುದೇ ಸ್ಥಾನಮಾನ, ಅರ್ಹತೆ ಬೇಕಿಲ್ಲ. ಶುದ್ಧ ಮನಸ್ಸಿನ ಭಕ್ತಿ ಇದ್ರೆ ಸಾಕು. ಇಲ್ಲಿ ಒಂದು ಅದ್ಭುತವಾದ ಉದಾಹರಣೆ ಕೊಡಲಾಗಿದೆ. ಹಂಸ ಪಕ್ಷಿ ಹಾಲು ಮತ್ತು ನೀರನ್ನ ಬೇರೆ ಮಾಡ್ತಲ್ಲ, ಹಾಗೇನೆ ದೇವ್ರು ಕೂಡ ಭಕ್ತನ ಪ್ರೀತಿಯನ್ನ ಮಾತ್ರ ಸ್ವೀಕರಿಸಿ ಅವನಲ್ಲಿರೋ ದೋಷಗಳನ್ನ, ತಪ್ಪುಗಳನ್ನ ಕಡೆಗಣಿಸ್ತಾನಂತೆ. ಅಂದ್ರೆ ನೋಡಿ, ಇಲ್ಲಿ ನಮ್ಮ ಪರಿಪೂರ್ಣತೆಗಿಂತ ನಮ್ಮ ಪ್ರೀತಿ, ನಮ್ಮ ಭಕ್ತಿಯ ಪ್ರಾಮಾಣಿಕತೆ ಮುಖ್ಯ ಆಗತ್ತೆ. ಸರಿ, ಈ ಭಕ್ತಿ ಮಾರ್ಗ ಅಂದ್ರೆ ಏನು? ಅದನ್ನ ಆಚರಣೆ ಮಾಡೋದು ಹೇಗೆ? ಅದಕ್ಕಿರೋ ಅತ್ಯಂತ ಸರಳವಾದ ಆದರೆ ಅತ್ಯಂತ ಶಕ್ತಿಶಾಲಿಯಾದ ಉಪಾಯ ಯಾವುದು? ಪುರಾಣ ಹೇಳುತ್ತೆ, ದೇವರ ನಾಮವನ್ನು ಜಪಿಸುವುದಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಬೇರೊಂದಿಲ್ಲ ಅಂತ. ಯೋಚನೆ ಮಾಡಿ, ಕೇವಲ ದೇವರ ಹೆಸರನ್ನ ಜಪಿಸೋದು, ಈ ಒಂದು ಸಣ್ಣ ಕ್ರಿಯೆಗೆ ಎಂತಹ ದೊಡ್ಡ ಶಕ್ತಿಯಿದೆ. ಇದು ಎಲ್ಲಾ ಪಾಪಗಳಿಗೂ ಪ್ರಾಯಶ್ಚಿತ್ತವಂತೆ. ಇದನ್ನೇ ಭಕ್ತಿಯೋಗ ಅಂತ ಕರೆಯೋದು. ಇದರ ಮುಖ್ಯವಾದ ಅಭ್ಯಾಸವೇ ನಾಮಸ್ಮರಣೆ. ಅಂದ್ರೆ ಸದಾಕಾಲ ದೇವರ ಹೆಸರನ್ನ ನೆನೆಯೋದು, ಜಪ್ಸೋದು. ಇದು ಸುಮ್ಮನೆ ಬಾಯಿ ಮಾತಲ್ಲಿ ಹೇಳೋದಲ್ಲ, ಮನಸ್ಸಿನಿಂದ, ಹೃದಯದಿಂದ ಆ ದೈವದೊಂದಿಗೆ ಸಂಪರ್ಕ ಸಾಧಿಸೋದು. ಅದರಲ್ಲೂ ವಿಶೇಷವಾಗಿ ನಾರಾಯಣ ಅನ್ನೋ ಒಂದೇ ಒಂದು ಹೆಸರಿಗೆ ಎಂತಹದ್ದೇ ದೊಡ್ಡ ಭಯದಿಂದ ನಮ್ಮನ್ನ ಪಾರು ಮಾಡೋ ಶಕ್ತಿ ಇದೆ ಅಂತ ಹೇಳಲಾಗುತ್ತೆ. ಈ ಒಂದು ನಾಮಜಪದಿಂದ ಎಷ್ಟೋ ಜನ್ಮಗಳ ಪಾಪ ಕರ್ಮಗಳನ್ನ ಕೂಡ ಅಳಿಸಿ ಹಾಕ್ಬೋದಂತೆ. ಹಾಗಾದ್ರೆ ಈ ನಾಮಜಪದ ಶಕ್ತಿ ಹೇಗೆ ಕೆಲಸ ಮಾಡುತ್ತೆ ನೋಡಿ. ಸ್ಟೆಪ್ಸ್ ತುಂಬಾನೇ ಸಿಂಪಲ್. ಮೊದಲನೇದು, ಪೂರ್ತಿ ಭಕ್ತಿಯಿಂದ ಪ್ರಾಮಾಣಿಕವಾಗಿ ದೇವರ ನಾಮವನ್ನ ಜಪಿಸಬೇಕು. ಅದರಿಂದ ಏನಾಗತ್ತೆ, ನಮ್ಮ ಹಿಂದಿನ ಜನ್ಮದ ಪಾಪಕರ್ಮಗಳೆಲ್ಲ ತೊಳೆದು ಹೋಗುತ್ತೆ ಮತ್ತು ಕೊನೆಗೆ ಮುಕ್ತಿಗೆ ದಾರಿ ಸುಲಭವಾಗುತ್ತೆ. ನೋಡಿ, ಎಷ್ಟು ಸರಳವಾದ ಮಾರ್ಗ. ಇದರ ಶಕ್ತಿ ಎಷ್ಟಿದೆ ಅಂದ್ರೆ, ಎಂತಹ ಮಹಾ ಪಾಪಿಯನ್ನೂ ಕೂಡ ಇದು ನರಕದಿಂದ ಪಾರು ಮಾಡಬಲ್ಲದು ಅಂತ ಪುರಾಣ ಹೇಳುತ್ತೆ. ಇದು ಭಕ್ತಿ ಮಾರ್ಗದ ಅತಿದೊಡ್ಡ ಭರವಸೆ. ಸರಿ,
ನಾಮಸ್ಮರಣೆ ಮಾಡೋದು, ಭಕ್ತಿ ಇಟ್ಕೊಳ್ಳೋದು ಇದೆಲ್ಲ ನಮ್ಮ ಒಳಗಿನ ವಿಷಯ. ಆದರೆ ಈ ತತ್ವಶಾಸ್ತ್ರವನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ, ಅದಕ್ಕೂ ಒಂದು ದಾರಿ ಇದೆ. ಗರುಡ ಪುರಾಣದ ಪ್ರಕಾರ ನಿಜವಾದ ಭಕ್ತಿಯ ಜೀವನಕ್ಕೆ ಒಂದು ಗಟ್ಟಿಯಾದ ಅಡಿಪಾಯ ಬೇಕು. ಆ ಅಡಿಪಾಯವೇ ಸಹಾನುಭೂತಿ, ವಿನಯ ಮತ್ತು ಒಳ್ಳೆಯವರ ಸಹವಾಸ. ಭಕ್ತಿಯ ಜೀವನಕ್ಕೆ 3 ಮುಖ್ಯವಾದ ಸ್ತಂಭಗಳಿವೆ. ಮೊದಲನೆಯದು ದಯೆ, ಅಂದ್ರೆ ಎಲ್ಲ ಜೀವಿಗಳ ಮೇಲೆ ಕರುಣೆ ತೋರಿಸೋದು. ಎರಡನೆಯದು ಸತ್ಸಂಗ್, ಅಂದ್ರೆ ಜ್ಞಾನಿಗಳ, ಒಳ್ಳೆಯವರ ಜೊತೆ ಸಮಯ ಕಳೆಯೋದು. ಮತ್ತು ಮೂರನೆಯದು ವಿನಯ, ಅಂದ್ರೆ ಅಹಂಕಾರವನ್ನ ಬಿಟ್ಟು ನಮ್ರತೆಯಿಂದ ಇರೋದು. ಈ 3 ಗುಣಗಳು ನಮ್ಮ ಸ್ವಭಾವವನ್ನೇ ಬದಲಾಯಿಸಬಲ್ಲವು. ನೋಡಿ, ನಾವು ಯಾರ ಜೊತೆ ಇರ್ತೀವೋ ಅವ್ರು ಹಾಗೇನೆ ಆಗ್ತೀವಿ ಅಂತ ಹೇಳ್ತಾರಲ್ಲ, ಅದೆಷ್ಟು ಸತ್ಯ ಅಲ್ವಾ? ಕೆಟ್ಟವರ ಸಹವಾಸ ಅಂದ್ರೆ ದುಸ್ಸಂಗ ನಮ್ಮನ್ನ ದುಃಖದ ಕಡೆಗೆ ತಳ್ಳುತ್ತೆ. ಅದೇ ಸತ್ಸಂಗ ಅಂದ್ರೆ ಒಳ್ಳೆಯವರ ಸಹವಾಸ ನಮ್ಮನ್ನ ಮುಕ್ತಿಯ ಮಾರ್ಗಕ್ಕೆ ಕೊಂಡೊಯ್ಯುತ್ತೆ. ನಮ್ಮ ಆಯ್ಕೆ ತುಂಬಾನೇ ಮುಖ್ಯ. ಹಾಗಾದ್ರೆ ಒಂದು ಪ್ರಶ್ನೆ ಉಳಿಯುತ್ತೆ. ನಮ್ಮ ಜೀವನದ ಎಲ್ಲಾ ಕಷ್ಟಗಳಿಗೆ, ದುಃಖಗಳಿಗೆ ದೊಡ್ಡ ದೊಡ್ಡ ಪರಿಹಾರಗಳನ್ನ ಹುಡುಕೋ ಬದಲು ನಿಜವಾದ ಶಾಂತಿಯ ಮಾರ್ಗ ಇರೋದು ಸರಳವಾದ ಹೃದಯದಿಂದ ಬರುವ ಭಕ್ತಿಯಲ್ಲೇ ಇರಬಹುದಾ? ಗರುಡ ಪುರಾಣದ ಪ್ರಕಾರ ಉತ್ತರ ಹೌದು ಅಂತ ಅನ್ಸುತ್ತೆ. ಜೀವನದ ಅತ್ಯಂತ ಆಳವಾದ ಸಮಸ್ಯೆಗಳಿಗೆ ಉತ್ತರ ಸಂಕೀರ್ಣತೆಯಲ್ಲಿಲ್ಲ, ಬದಲಾಗಿ ಪ್ರೀತಿ ಮತ್ತು ಭಕ್ತಿಯ ಸರಳವಾದ ಶಕ್ತಿಯಲ್ಲೇ ಅಡಗಿದೆ.